ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಮಡುವಿನಕೋಡಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಗಣೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್, ಉಪಾಧ್ಯಕ್ಷ ಸ್ಥಾನಕ್ಕೆ ಗಣೇಶ್ ಅವರನ್ನ ಹೊರತುಪಡಿಸಿ ಉಳಿದ ಯಾವ ಸಂಘದ ನಿರ್ದೇಶಕರುಗಳು ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದಂತಹ ಮಡುವಿನಕೋಡಿ ಸೊಸೈಟಿಯ ಎಂಪಿ ಲೋಕೇಶ್ ಅವರು ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆಯ ಚುನಾವಣೆಯಾಗಿದೆ ಅಂತ ಹೇಳಿದರು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ನಾಯಕ ಎಂಬಿ ಹರೀಶ್ ಮಂಜು ಅವರ ನೇತೃತ್ವ, ಸಾಮೂಹಿಕ ಮಾರ್ಗದರ್ಶನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಪ್ರತಿ ರೈತರು ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಸಂಘದ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಎಂದು ನೂತನ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಂಘದ ನೂತನ ಅಧ್ಯಕ್ಷ ಮಂಜುನಾಥ್ ಅವರು ಮಾತನಾಡಿ, ಸಂಘದ ನಮ್ಮ ಎಲ್ಲಾ ನಿರ್ದೇಶಕರ ವಿಶ್ವಾಸವನ್ನು ಪಡೆದು ನಮ್ಮ ನಾಯಕರಾದ ಮನ್ಮೂಲ್, ನಿರ್ದೇಶಕರಾದ ಎಂಬಿ ಹರೀಶ್, ಡಾಲು ರವಿ ಅವರ ಮಾರ್ಗದರ್ಶನದಲ್ಲಿ ಜವಾಬ್ದಾರಿಯುತವಾದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಅಂತ ತಿಳಿಸಿದರು. ಇನ್ನು ನೂತನ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಹೊರಬೀಳುತ್ತಿದ್ದ ಹಾಗೆ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ವಿಜಯಮಾಲೆ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ಗಣೇಶ್, ನಿರ್ದೇಶಕರಾದ ಅರವಿಂದ್, ಜಗದೀಶ್, ವಿನೋದ್, ಶಿಲ್ಪಾ, ಮನೋಹರ್, ಚಂದ್ರಶೇಖರ್, ಮಹಾಲಿಂಗ ನಾಯಕ್, ಅನ್ವೇಶ್, ಸತೀಶ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಾಗಿದ್ದರು. ವರದಿ ಮನು ಮಾಕಮಳ್ಳಿ, ಕೆಆರ್ಪೇಟೆ. ಒಮ್ಮತವಾಗಿ ನಾವು ನಮ್ಮ ಮೂರು ಮುಖಂಡರುಗಳನ್ನು ಸೇರಿಸ್ಕೊಂಡು ಈ ಚುನಾವಣೆಯನ್ನು ನಾವು ನಮ್ಮ ಡೈರೆಕ್ಟರ್ ಎಲ್ಲ ನಮ್ಮೂರಿನ ಜಗಣ ಆಗಿರ್ಬೋದು, ಮನು ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಮತ್ತು ಗಣೇಶ್ ಆಗಿರ್ಬೋದು, ನಮ್ಮ ಎಲ್ಲರೂ ಮುಖಂಡರುಗಳೆಲ್ಲ ಸೇರಿಸ್ಕೊಂಡು ಇವ್ರನ್ನ ಸೇರಿಸ್ಕೊಂಡು ನಾವು ಇವತ್ತು ನಾವು ಒಂದು ಸಂಘನ ಕಟ್ಟಿ ಇವತ್ತು ಹರೀಶ್ ಅವರ ಮುಖಾಂತರ, ನಾಗೇಶ್ ಅವರ ಮುಖಾಂತರ ನಾವು ಚುನಾವಣೆನ ನಾವು 9 ಜನ ನಾವು ಗೆದ್ದಿದ್ದೀವಿ. ಇನ್ನು ಮುಂದೆ ನಾವು ಇದೇ ಥರ ಈ ಹಾಲು ನೀರಿನ ಮೆರವಣಿಗೆನ ಇಲ್ಲಿಂದ ಕ್ಲೀನ್ ನಡ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಒಮ್ಮತವಾಗಿ ಹೋಗ್ತೀವಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಉತ್ಪಾದಕ ಸಂಘದಿಂದ ನಾವು 9 ಜನ ಅಭ್ಯರ್ಥಿಗಳು ಜಯಶೀಲರಾಗಿದ್ದರು. ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು, ಒಂದು ನ್ಯಾವಿನ್ ಇದೆ, ಅದರಲ್ಲಿ ನಮ್ಮ ಲೀಡರ್ಗಳೆಲ್ಲ ಸೇರಿ ಒಮ್ಮತ ನಿರ್ಣಯದಿಂದ ಮಂಜುನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ, ಗಣೇಶ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದೀವಿ. ಇವತ್ತು ಲೀಡರ್ಗಳು ಹೇಳಂತ ಒಂದು ಸಂದರ್ಭಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮ್ಮೂರು ಮಾದರಿ ಗ್ರಾಮ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅವತ್ತು ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಇವತ್ತು ಈ ಅಧ್ಯಕ್ಷರಾಗಿ ಮಂಜಣ್ಣ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ದೀಪು ಇರ್ಬೋದು, ಮಹೇಶಣ್ಣ, ಎಲ್ಲರೂ ತುಂಬ ಜನ ಕಷ್ಟಪಟ್ಟಿದ್ದಾರೆ, ಹಲವಾರು ಮುಖಂಡರುಗಳು. ಯಾಕೆಂತಂದ್ರೆ ಅವತ್ತು ಚುನಾವಣೆ ನಿಲ್ಲೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಇವತ್ತು ಗೆದ್ದಾದ್ಮೇಲೆ ಅಧ್ಯಕ್ಷರು ಒಬ್ಬರೇ ಆಗಕ್ಕಾಗೋದು, ಮುಂದೆ ಎಲ್ಲರೂ ಆಗ್ತಾರೆ. ಜಗಣ ಇರ್ಬೋದು, ಮನು ಅವ್ರು ಇರ್ಬೋದು, ಅನಂತರ ಅರವಿಂದ್ ಅವ್ರು ಇರ್ಬೋದು, ಎಲ್ಲರೂ ಹಾಗೆ ಆಗ್ತಾರೆ. ಒಂದು ಸ್ವಲ್ಪ ಅವಧಿಲಿ ಕಾಲಾವಕಾಶ ಬರ್ತದೆ. ಮುಂದೆ ಪಂಚಾಯತಿನೂ ಅಷ್ಟೇ ಕಾಂಗ್ರೆಸ್ ಹಿಡಿತನ ಹಿಡ್ಕೊಂಡು ಇವತ್ತೇನು ನಮ್ಮ ನಾಯಕರುಗಳು ಒಮ್ಮತದಿಂದ ನಿರ್ಣಯ ಮಾಡಿದ್ದಾರೆ, ಮುಂದೆ ಅದನ್ನು ಬೆನ್ನೆಲುಬಾಗಿ ಪಂಚಾಯತಿಗೆ ಎಲ್ಲರೂ ಸಹಾಯ ಮಾಡಬೇಕು. ಹರೀಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ಕಟ್ಟುನಿಟ್ಟಿನಾಗಿ ಎಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರೂ ಸಾಮೂಹಿಕ ನಾಯಕತ್ವದಲ್ಲೇ ಮಾಡಿರುವಂಥದ್ದು. ಅವ್ರಿಗೆ ಈ ಚುನಾವಣೆ ಬೇಕಿರಲಿಲ್ಲ. ನಮ್ಮೂರಿನಲ್ಲಿ ಡೆಲಿಕೇಟ್ನ ಫ್ರೀಯಾಗಿ ಕೊಡಬೇಕಿತ್ತು. ಯಾಕಂದರೆ ನಮ್ಮೂರ ಮಗ ಹೋದ ಸಲ ಯುನಾಮಿನಸ್ ಆಗಿತ್ತು, ಈ ಸಲನೂ ಕೊಡಬೇಕಿತ್ತು. ಚುನಾವಣೆ ಗೊಂದಲ ಸಣ್ಣ ಪುಟ್ಟ ಇದ್ದೇ ಇರ್ತವೆ, ಯಾರೂ ಅನ್ಯತಾ ಬಯಸೋದು ಬೇಡ. ಎಲ್ಲರೂ ಅವಕಾಶ ಸಿಗುತ್ತೆ ಖಂಡಿತವಾಗಿಯೂ. ಇದೇ ರೀತಿ ಇವತ್ತು ಏನು ನಾವು ಸೊಸೈಟಿ ಹಿಡಿದಿದ್ದೀವಿ, ಡೈರಿ ಹಿಡಿದಿದ್ದೀವಿ, ನಾಳೆ ಪಂಚಾಯತಿನೂ ಹಿಡಿಬೇಕು. ಇಲ್ಲಿರೋ ಮುಖಂಡರುಗಳಿಗೆ ನಾನು ನನ್ನ ಒಂದು ವೈಯಕ್ತಿಕ ಸಲಹೆ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಜಣ್ಣ ಅವರು ಶ್ರಮಿಸಲಿ, ಹಿಂದೆ PND ಬ್ಯಾಂಕ್ ಉಪಾಧ್ಯಕ್ಷ ಕೆಲಸ ಮಾಡಿದ್ದಾರೆ, ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.